ಫ್ರೆಂಡ್ಸ್ಗೆಲ್ಲ ಹಲೋ ಮಾಡು. ನಿಮ್ಮ ಫ್ರೆಂಡ್ಸ್ ಕೂಡ ಅವರು ಹಲೋ. ಲಿಪ್ಸ್ಟಿಕ್ ಬೇಕಾ? ಲಿಪ್ಸ್ಟಿಕ್ ಏನು ಬೇಕು? ಗಿಡ 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 ಹಾಂ ಕಿಶಿ ಕೊಡೋರು ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಹಾಂ ಜಲ್ದಿ ಕೊಡು. ಅಲ್ಲ ಮಳೆ ಮಳೆ ಬರ್ತದೆ. ಮಳೆ 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 ನೋಡಿ ಬೇಗ. ಅಯ್ಯೋ ಹೇ ಗಾಯ್ಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ. ನಾನಿವಾಗ ನಮ್ಮ ಪಾಪುಗೆ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಅವಳ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಅವಳ ಬರ್ತ್ಡೇಗಾಗಿ ನಾನೇ ಡ್ರೆಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಮುಂಚೆಯಿಂದ ನನ್ನ ವೀಡಿಯೋಸ್ ಏನಾದ್ರು ನೀವು ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗೆ ನನ್ನ ಗೌನ್ ಆಲ್ರೆಡಿ ರೆಡಿ ಇದೆ. ಅವಳದು ಮತ್ತು ನನ್ನ ಡ್ರೆಸ್ ಮ್ಯಾಚಿಂಗ್ ಇರಲಿ ಅಂತ ಆ ಗೌನ್ನ ಹೊಲಿದು ಆದಮೇಲೆ ಉಳಿದಿರೋಂಥ ಫ್ಯಾಬ್ರಿಕಲ್ಲಿ ಅವಳಿಗೆ ಡ್ರೆಸ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಆ ಗೌನ್ನ ನಾನು ನನ್ನ ಮೆಟರ್ನಿಟಿ ಶೂಟ್ಗೆ ಅಂತ ಸ್ಟಿಚ್ ಮಾಡಿಟ್ಟಿದ್ದೆ, ಆದರೆ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ಸೊ ನೀವು ಇವಾಗ ನೋಡ್ಬೋದು ಅವಳು ನನಗೆ ಮೆಜರ್ಮೆಂಟ್ ಕೂಡ ತೊಗೊಳಕ್ಕೆ ಬಿಡ್ತಾ ಇಲ್ಲ. ತುಂಬ ಟೇಪ್ನ ಎಳ್ದು ಹಾಕ್ತಾ ಇದ್ದಾಳೆ. ಮೆಜರ್ಮೆಂಟ್ ತೊಗೊಳೋದು ಕೂಡ ಒಂದು ದೊಡ್ಡ ಟಾಸ್ಕ್ ಇವಾಗ ನನಗೆ. ಸೊ ಇವಾಗ ನಾನು ಅವಳದು ಮೆಜರ್ಮೆಂಟ್ ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಪೇಪರ್ಸ್ ಇಲ್ಲ, ಅಂದರೆ ಕಟಿಂಗ್ ಪೇಪರ್ಸ್ ಅಂತಾರೆ, ಸ್ವಲ್ಪ ಥಿಕ್ಕಾಗಿರುತ್ತದು. ಆ ಪೇಪರ್ಸ್ ಇಲ್ಲ ನನ್ನ ಹತ್ರ. ಅದಕ್ಕೆ ಏನಂತಾರೆ ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ನನ್ನ ಹತ್ರ ಇರೋದು ಇವಾಗ ನ್ಯೂಸ್ ಪೇಪರ್ಸ್. ಅದ್ರ ಮೇಲೆ ನಾನು ಕಟಿಂಗ್ ಮಾಡ್ತೀನಿ. ಪೆನ್ಸಿಲ್ ಇದೆ ಅನಿಸುತ್ತೆ. ತುಂಬ ದಿನ ಆಯಿತು ಸ್ಟಿಚಿಂಗು ಕಟಿಂಗ್ ಎಲ್ಲ ಮಾಡಿ, ಸ್ವಲ್ಪ ತಲೆ ಓಡ್ತಾ ಇಲ್ಲ ಸರಿಯಾಗಿ. ಸೊ ಬನ್ನಿ, ಫಸ್ಟ್ ನಾನು ಇದ್ರ ಮೇಲೆ ಕಟ್ ಮಾಡ್ಕೊಳ್ತೀನಿ. ಈ ಮೆಜರ್ಮೆಂಟ್ ಪ್ರಕಾರ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಡಿಸೈನಿಂಗ್ ವಿಯರ್ ಅಥವಾ ಏನಾದರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡಬೇಕಂದ್ರೆ ಇದೇ ಪ್ರಾಸೆಸ್. ಇಲ್ಲ ಅಂದರೆ ನಾರ್ಮಲ್ ಬ್ಲೌಸು ಸಾರೀಸ್ ಎಲ್ಲ ಅಂದರೆ ಅದಕ್ಕೆ ಇಷ್ಟು ಮೆಜರ್ಮೆಂಟ್ಗೆ ಇಷ್ಟು ಮೆಜರ್ಮೆಂಟ್ಗೆ ಇಷ್ಟು ಡಿವೈಡ್ ಮಾಡಿ 8 ಮಾಡಿ ಪ್ಲಸ್ ಮಾಡಿ ಈ ಥರ ಅಂತ ಹೇಳ್ಬಿಟ್ಟು ಒಂದು ಫಿಕ್ಸ್ಡ್ ಇದು ಇರುತ್ತೆ, ಪ್ರಾಸೆಸ್ ಇರುತ್ತೆ. ಬಟ್ ಈ ಥರ ಎಲ್ಲ ಡಿಫ್ರೆಂಟ್ ಆಗಿರೋದಕ್ಕೆ ಸ್ವಲ್ಪ ನಾವು ಪೇಪರ್ ಕಟಿಂಗ್ಸ್ ಮಾಡಿನೇ ಮಾಡಬೇಕಾಗುತ್ತೆ. ನಾನಿವಾಗ ಒಂದು ಅಪ್ಪರ್ ಬಾಡಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನನ್ಗೆ ಇವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನೆಕ್ನ ಎಷ್ಟು ತಗೋಬೇಕು ಅಂತ ನೋಡಿ. 4 ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಮೇ ಬಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಎಷ್ಟು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸಪೋಸ್ ಶೋಲ್ಡರ್ ಬಂದು ನಮಗೆ ನಾರ್ಮಲ್ ಆಗಿ 13-14 ಇತ್ತಂದ್ರೆ ಅದ್ರದ್ದು ಡಿವೈಡ್ ಮಾಡಿ ಇದು ಈ ಪಾರ್ಟ್ ಬಂದ್ಬಿಟ್ಟು 2 ಅಥವಾ 3 ತಗೊಳ್ತೀವಿ. ಅವಳಿಗೆ ಆಲ್ಮೋಸ್ಟ್ ಎಷ್ಟು ತಗೋಬೇಕಂತ ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ. ಫಸ್ಟ್ ಇದೆಲ್ಲ ಸ್ಟಿಚ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ನೆಕ್ನ ಮಾಡ್ತೀನಿ. ಯಾಕಂದರೆ ನೆಕ್ ತುಂಬ ಏನೋ ಕ್ರಿಟಿಕಲ್. ಸೊ ಬನ್ನಿ, ಲೋವರ್ ಪಾರ್ಟ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮೇಡಮ್. ಓಕೆ, ಆ್ಯಕ್ಚುಲಿ ಬಟ್ಟೆ ತುಂಬ ಕಮ್ಮಿ ಇದೆ. ನಾನು ಫಸ್ಟು ಟಾಪ್ ಪಾರ್ಟ್ನ ಸ್ಟಿಚ್ ಮಾಡಿಬಿಡ್ತೀನಿ. ಆಮೇಲೆ ಬಂದು ಬಾಟಮ್ ಕೈ ಇಡ್ತೀನಿ. ಬಾಟಮ್ ಆ್ಯಕ್ಚುಲಿ ಬೇರೆ ಡಿಸೈನ್ ಮಾಡ್ಬೇಕು ಅನ್ಸುತ್ತೆ. ನನ್ನ ಸೇಮ್ ಗೌನ್ ಥರ ಅಂತೂ ಆಗಲ್ಲ. ಇದ್ರ ಫ್ರಾಕ್ ಥರ ಆಗುತ್ತೆ, ಇಲ್ಲಾಂದರೆ ಸ್ಕರ್ಟ್ ಥರ ಆಗುತ್ತೆ. ನೋಡೋಣ. ಫಸ್ಟು ಟಾಪ್ನ ಮುಗಿಸ್ಬಿಡ್ತೀನಿ, ಅಂದರೆ ಟಾಪ್ ಪಾರ್ಟ್ನ ಮುಗಿಸ್ಬಿಡೋಣ. ಇವತ್ತು ಆಗುತ್ತೋ ಇಲ್ಲೋ, ಮೇ ಬಿ ನಾಳೆ ಅಷ್ಟೊತ್ತಿಗೆ ಮುಗಿಸ್ಬೇಕು. ತುಂಬ ಕಾನ್ಫಿಡೆಂಟ್ ಆಗಿದೆ. ಹೀಗಾಗಿ ಲಾಸ್ಟ್ ಪ್ರಿವಿಯಸ್ ಎಲ್ಲ ವೀಕ್ಸ್ನು ಹಾಗೆ ವೇಸ್ಟ್ ಮಾಡಿಬಿಟ್ಟೆ. ಈ ವೀಕ್ ಮಾಡಲೇಬೇಕು. ನಮ್ಮ ಮೇಡಮ್ ಅವ್ರು ಬಂದು ಬಾಗಿಲು ತರ್ತಾ ಇದ್ದಾರೆ. ಬನ್ನಿ ನೋಡೋಣ. ಚಿನ್ನು, ಏಯ್ ಎಲ್ಲೋದ್ರಿ? ಹಲೋ, ಹಾಯ್ ಹಾಯ್. ಓ ಬಂದ್ರಿ? ಎದ್ದು ಬಂದ್ರಿ?
मैं ऑन कर रहा था, वो भी कर रही है। चिन्नु ಹೇ ಸೊ ಇವಾಗ ನಾನು ಟಾಪ್ ಪಾರ್ಟ್ನ ಕಟ್ ಮಾಡಿಟ್ಟಿದ್ದೀನಿ, ಲೈನಿಂಗ್ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಆ್ಯಕ್ಚುಲಿ ಬಾಟಮ್ಗೆ ಸ್ವಲ್ಪ ಬಟ್ಟೆ ತುಂಬ ಕಮ್ಮಿ ಇದೆ, ಪ್ಲ್ಯಾನ್ ಮಾಡಬೇಕು. ಇವಾಗ ಲೈನಿಂಗ್ ನಾನು ಇದೇ ಕ್ಲಾತ್ ಕೊಡ್ತಾ ಇದ್ದೀನಿ, ಯಾಕಂದರೆ ಬಾಟಮ್ ಕಲರ್ದು ಲೈನಿಂಗ್ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಇವಾಗ ನಾನು ಬ್ಲ್ಯಾಕ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮೇ ಬಿ ಫ್ರಾಕ್ ಥರ ಬರುತ್ತೆ, ನಾನು ನೋಡಬೇಕು. ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, ಈ ಥರ ಬಟ್ಟೆ ಇದೆ. ಇವಾಗ ನನಗೆ ಯಾವ ಥರ ಕಟ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಬರ್ತಾ ಇಲ್ಲ. ಮೇ ಬಿ ಒಂದು ಕೆಲಸ ಮಾಡ್ತೀನಿ, ನಾನು ಫಸ್ಟ್ ಟಾಪ್ನ ಹೊಲ್ಕೊಂಡ್ಬಿಡ್ತೀನಿ. ಹೊಲಿತಾ ನಾನು ಐಡಿಯಾ ಬರ್ಬೋದು. ಆದಮೇಲೆ ಲೈಕ್ ಇದನ್ನ ಇಟ್ಟು ನೋಡಿದಾಗ ಒಂದು ಸ್ವಲ್ಪ ಜಾಸ್ತಿ ಇನ್ನು ಕ್ಲಾರಿಟಿ ಇರುತ್ತೆ. ಸೊ ಫಸ್ಟು ಟಾಪ್ನ ಹೊಲ್ಬಿಡೋಣ. ಇವಾಗ ಅದನ್ನ ಕರೆದು ಮಷೀನ್ ಕೆಳಗಡೆ ಇಡ್ಸೋಣ. ಬನ್ನಿ ಫಸ್ಟ್. कौन सा है? वो दिख रहा है देखो। ये हाँ, पीछे रहना, बहुत सामान है इसके ऊपर तो। See you. ठीक है। ಇದನ್ನ ನಾನು ಅರೌಂಡ್ 8 years ಬ್ಯಾಕ್ ಅನ್ಸುತ್ತೆ 17,000 rupees ಕೊಟ್ಟು ತಗೊಂಡಿದ್ದೆ. 17 or 18,000 ವಿತ್ 6 months EMI ನಲ್ಲಿ. ಸೊ ನಾನಿವಾಗ ಸಿಯುನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಅವಳು ಮಲ್ಕೊಂಡಿರೋದ್ರಿಂದ ನಾನು ಆರಾಮಾಗಿ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ಈ ಮಷಿನ್ನ ಆನ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ನೋಡ್ಬೋದು, ನಾನು ಟಾಪ್ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನೆಟ್ನ ಬಟ್ಟೆನ ಕಟ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಬಟ್ಟೆ ಮತ್ತು ವೆಲ್ವೆಟ್ ಬಟ್ಟೆ ಮಧ್ಯದಲ್ಲಿ ಈ ಥರ ಅಪ್ಸ್ ಆ್ಯಂಡ್ ಡೌನ್ ಇಟ್ಬಿಟ್ಟು, ಅಂದರೆ ಅಪೋಸಿಟ್ ಟರ್ನ್ ಮಾಡಿದ ತಕ್ಷಣ ಅದು ಸ್ಟಿಚಸ್ ಕಾಣಿಸ್ಬಾರ್ದು, ಆ ಥರ ಇಟ್ಬಿಟ್ಟು ನೋಡಿ ಈ ಥರ ಜೋಡಿಸ್ತಾ ಇದ್ದೀನಿ ನಾನು. ಈ ಥರ ಜೋಡಿಸ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು. ಸ್ಟಿಚ್ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ತಾಯಿದ್ದೀನಿ. ಸೊ ಟರ್ನ್ ಮಾಡಿರೋದ್ರಿಂದ ನಮಗೆ ಸ್ಟಿಚಸ್ ಕಾಣಿಸಲ್ಲ, ನೋಡ್ಬೋದು ಇಲ್ಲಿ. ಸೊ ಹಾಗೆ ಎಕ್ಸ್ಟ್ರಾಸು ಮತ್ತು ಎಡ್ಜಸ್ಸಲ್ಲಿ ಏನಿದೆ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು. ಸೊ ತೆಗೆದು ಆದಮೇಲೆ ಲೈಕ್ ಬಾಡಿ ಸೈಡ್ ಇದೆಯಲ್ಲ, ಲೆಫ್ಟ್ ಮತ್ತು ರೈಟ್ ಸೈಡ್, ಅದನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಮೆಜರ್ಮೆಂಟ್ ಕನ್ಫ್ಯೂಸ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅವಳದು ಒಂದು ಟಾಪ್ನ ತೊಗೊಂಡು ಬಂದು, ಅಂದರೆ ಇವಾಗ ಸ್ವಲ್ಪ ಲೂಸ್ ಆಗಿರೋಂಥ ಟಾಪ್ನ ತೊಗೊಂಬಂದು ನಾನು ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ಟಿಚಿಂಗ್ ಟ್ಯುಟೋರಿಯಲ್ ಅಲ್ಲ, ಇದು ಜಸ್ಟ್ ವ್ಲಾಗ್ ಅಷ್ಟೇ. ನಾನು ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಯಾವ ಥರ ಸ್ಟಿಚ್ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ನನ್ನ ಥರನೇ ಬೇಸಿಕ್ ಸ್ಟಿಚಿಂಗ್ ಗೊತ್ತಿದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ.
ಹಾಗೆ ಇಲ್ಲಿ ನೋಡ್ಬೋದು ನೀವು ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೆಟ್ಟು ಮತ್ತು ಈ ಥರ ಸ್ಯಾಟಿನ್ ಮತ್ತು ವೆಲ್ವೆಟ್ ಇದೆಲ್ಲ ತುಂಬ ಕಷ್ಟ. ಈ ನೆಟ್ಟಂತೂ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಯಾಕಂದರೆ ಅದ್ರ ಮೇಲೆ ಏನೂ ಮಾರ್ಕರಿಂದ ಏನೇ ನಾವು ಬರೆದ್ರೂ ಅದು ಕಾಣಿಸೋದೇ ಇಲ್ಲ. ಸೊ ಇದೊಂದು ಸ್ವಲ್ಪ ಕಷ್ಟದ ಕೆಲಸನೇ ಇದು. ಕಾಟನ್ ಬಟ್ಟೆ ಆ ಥರ ಎಲ್ಲ ಬೇರೆ ಬೇರೆ ಬಟ್ಟೆ ಎಲ್ಲ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಬಟ್ ಈ ಥರ ಮಟೀರಿಯಲ್ಸು ಸ್ಲಿಪ್ಪರಿ ಅಥವಾ ಈ ಥರ ನೆಟ್ ಮಟೀರಿಯಲ್ಲು ಇದೆಲ್ಲ ತುಂಬ ಕಷ್ಟ. ತುಂಬ ಮೆಜರ್ಮೆಂಟು ತುಂಬ ನೋಡ್ಕೋಬೇಕಾಗುತ್ತೆ. ಎಷ್ಟೊಂದು ಸಲ ಡಬಲ್ ವರ್ಕ್ ಆಗಿಬಿಡುತ್ತೆ, ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಆಗಿಬಿಟ್ಟು ಮತ್ತೆ ಬಿಚ್ಚಬೇಕು ಮತ್ತು ಹೊಲಿಬೇಕು ಈ ಥರ ತುಂಬ. ಬಟ್ ಎಂಡಲ್ಲಿ ಔಟ್ಪುಟ್ ಏನಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಆಲ್ವೇಸ್ ಬ್ಯೂಟಿ ಇಸ್ ಪೇನ್ ಅಂತಾರಲ್ಲ ಹಾಗೆ. ಸೊ ಇದು ನನ್ನ ಗೌನ್ದಿದ್ದು. ನನ್ನ ಗೌನ್ಗೆ ಈ ಥರ ನಾನು ಲೇಸ್ನ ಅಟ್ಯಾಚ್ ಮಾಡಿದ್ದೆ. ಲೇಸ್ನ ಸ್ವಲ್ಪ ಬಾರ್ಡರ್ಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಈ ಥರ ನೆಟ್ ಮೇಲೆ ಅಂತ. ಸೊ ಹಾಗಾಗಿ ಆ ಲೇಸ್ ಹಾಗೆ ಇತ್ತು. ಅದು ಸೇಮ್ ನನ್ನ ಟಾಪ್ನ ಅದೇ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ, ಏನೂ ಚೇಂಜಸ್ ಮಾಡ್ತಾ ಇಲ್ಲ. ಸೊ ಇವಾಗ 12 ಗಂಟೆ ಆಗ್ತಾಯಿದೆ, 12:15 ಆಗ್ತಾಯಿದೆ ಆ್ಯಕ್ಚುಲಿ. ರೆಡ್ ಆಗಿ ಇದೆ ಐಸ್ ಎಲ್ಲ. ಇವಾಗ ಐ ನೀಡ್ ಸ್ಲೀಪ್ ವೆರಿ ಬ್ಯಾಡ್ಲಿ. ತುಂಬ ಫೋರ್ಸಾಗಿ ಪೆಡಲ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಒಂದೊಂದ್ಸಲ ಗೊತ್ತಾಗ್ತಾ ಇಲ್ಲ. ಸೊ 90% ಟಾಪ್ ಪಾರ್ಟ್ ಆಗಿದೆ ಇವಾಗ. ನೋಡ್ಬೋದು 90% ಆಗಿದೆ ಟಾಪ್ ಪಾರ್ಟ್. ಜಸ್ಟ್ ಜಾಯಿಂಟ್ ಮಾಡಿದ್ರೆ ಟಾಪ್ ರೆಡಿ. ಇನ್ನು ಬಾಟಮ್ದು ಏನು ಮಾಡಬೇಕು ಅಂತ ಪ್ಲ್ಯಾನ್ ಅಂತೂ ಏನೂ ಮಾಡಿಲ್ಲ. ಸೊ ಬೆಳಗ್ಗೆ ಎದ್ದು ಮಾಡೋಣ. ಇವಾಗ ಹೋಗಿ ಮಲ್ಕೊಳ್ತೀನಿ, ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ರಾತ್ರಿ 11 ಗಂಟೆ, 11:10 ಆಗ್ತಾ ಇದೆ. ಈ ವರ್ಕ್ ಮುಗ್ದಿದೆ, ಇವಾಗ ಸ್ಟಾರ್ಟ್ ಮಾಡಬೇಕು. ಈ ಅಂಗಡಿನ ಕ್ಲೋಸ್ ಮಾಡೋಣ ಫಸ್ಟು. ಓ ಶಟೌನ್, ಬನ್ನಿ ಬೇಗ 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 ಬೇಗ. ಸ್ಲೀಪಿಗೆ ಹಾಕ್ಬಿಡೋಣ. ಸ್ಲೀಪ್ ಸ್ಲೀಪ್ ಬೇಬಿ ಸ್ಲೀಪ್ ಸ್ಲೀಪ್ ಸ್ಲೀಪ್. ಮಲ್ಕೋ ಚಿನ್ನ. ಓಕೆ, ಎಲ್ಲೆಲ್ಲಿಗೆ ಏನೇನು ವರ್ಕ್ ಆಗಿದೆ, ಎಲ್ಲಿಗೆ ನಿಂತಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಓಕೆ ಬನ್ನಿ. ಸೊ ಇದು ನನ್ನ ಗೌನ್, ಆಲ್ರೆಡಿ ಇದು ಸ್ಟಿಚ್ ಆಗಿದೆ, ಇದು ನೋಡ್ಬೋದು. ಸೊ ಇದೇ ಥರ ಸೇಮ್ ನಾನು ನನ್ನ ಪಾಪುಗೆ ಸ್ಟಿಚ್ ಮಾಡಿದೆ. ಇದಕ್ಕೆ ಆ್ಯಕ್ಚುಲಿ ನಂಗೆ ಅಷ್ಟು ಟೈಮ್ ತೊಗೊಳ್ಳಿಲ್ಲ, ಜಸ್ಟ್ 2 ಅವರ್ಸಲ್ಲಿ ಆಗಿಬಿಡ್ತು. ಯಾಕಂದರೆ ಆಲ್ರೆಡಿ ನಾನು ಈ ಪ್ಯಾಟರ್ನ್ ನಾನು ಮಾಡಿರೋದ್ರಿಂದ ನನಗೊಂದು ಐಡಿಯಾ ಇತ್ತು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಅಷ್ಟೊಂದು ನಂಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಬೀಳಿಲ್ಲ. ಜಸ್ಟ್ 2 ಅವರ್ಸ್ ತೊಗೊಳ್ತು ಇದನ್ನು ಸ್ಟಿಚ್ ಮಾಡೋಕ್ಕೆ. ಹಾಗೆ ಸ್ವಲ್ಪ ಮೆಜರ್ಮೆಂಟ್ ಇಲ್ಲ, ಒಂದು ಸ್ವಲ್ಪ ಕಮ್ಮಿ ಇದೆ, ಇದನ್ನು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಬೇಕು ನಾನು. ಸೊ ಅದನ್ನ ಕೂಡ ಕಟ್ ಮಾಡಿಟ್ಟಿದ್ದೀನಿ, ಅದನ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಈ ದ ಬಾಟಮ್ ಪಾರ್ಟ್ಗೆ ನನಗೆ ಹತ್ರ ಅಷ್ಟು ಮಟೀರಿಯಲ್ ಇಲ್ಲ, ಸೊ ಸ್ವಲ್ಪನೇ ಇದೆ. ಸೊ ನೋಡ್ಬೋದು ಇಲ್ಲಿ. ಸೊ ಇಷ್ಟೇ ಬಟ್ಟೆ ಇರೋದ್ರಿಂದ, ಅಂದರೆ 2 ಪೀಸ್ ಇದೆ ಈ ಥರ. ಸೊ ನಾನೇನು ಮಾಡ್ತೀನಿ ಅಂದರೆ, ಇದು ಯಾವುದೋ ಒಂದು ಬೇರೆ ಡ್ರೆಸ್ಗೆ ಹೊಲಿದಿಟ್ಟಿರೋದು ಇದು. ಸೊ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಇದು ಫ್ರಿಲ್ ಥರ ಇದೆ, ಇದು ರಫಲ್ಸ್ ಅಂತೀವಿ. ಸೊ ಇದನ್ನು ಇದಕ್ಕೆ ಜಾಯಿಂಟ್ ಮಾಡ್ತೀನಿ ನಾನು. ಫಸ್ಟು ಜಾಯಿಂಟ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಈ ಥರ ಆ್ಯಡ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಈ ಥರ ಫೈನಲ್ ಆದಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಇದೊಂದು ರಫ್ ಆಗಿ ಐಡಿಯಾ ಇರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನಾವು ಟೈಮ್ ಇಸ್ 12:15. ಮಧ್ಯದಲ್ಲಿ ಸಿ ಕೂಡ ಇದ್ದಿದ್ಲು. ಸೊ ಕಟಿಂಗ್ ಎಲ್ಲ ಮುಗಿದಿದೆ, ಎಲ್ಲ ಪ್ರಾಪರ್ ಪ್ಲ್ಯಾನ್ ಆಗಿದೆ. ಇವಾಗ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಪ್ಯಾಚ್ ವರ್ಕ್ ಮಾಡಿದ್ದೀನಿ ಇವಾಗ ನಾನು. ಬಟ್ ಒಂಥರ ಏನೋ ಆಡೋಕ್ಕೆ ಕಾಣಿಸ್ತದೆ, ನೋಡಬೇಕು. ಆದ್ಮೇಲೆ ಒಂದ್ಸಲ ಹಾಕ್ಬಿಟ್ಟು ನೋಡ್ತೀನಿ. ಸೊ ರಿಮೈನಿಂಗ್ ಆಲ್ ಬಾಟಮ್ ಪಾರ್ಟ್ನ ಫಿಕ್ಸ್ ಮಾಡಿಬಿಡೋಣ ಫಸ್ಟು. ನಿದ್ದೆ ಬರ್ತದೆ. ಓಕೆ, ಇವತ್ತು ಮುಗಿಸ್ಬಿಟ್ಟೆ ಮಲಗ್ತೀನಿ. ಸೊ ಇದನ್ನ ಜಾಯಿಂಟ್ ಮಾಡೋಣ ಬನ್ನಿ.
ಇವಾಗ ನಾನು ಸೈಡ್ಸ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಲೇಸ್ನ ನಾನು ಬೇರೆ ಯಾವುದೋ ಡ್ರೆಸ್ಗೆ ಅಂತ ತಂದಿದ್ದೆ, ಅದನ್ನು ಕೂಡ ಹಿಂದೆಗಡೆ ಕಟ್ಟೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ನೋಡೋಣ, ಚೆನ್ನಾಗಿ ಅನಿಸಿದ್ರೆ ಲಾಸ್ಟ್ ರಿಮೂವ್ ಮಾಡಿಬಿಡ್ತೀನಿ. ಸೊ ಇವಾಗ ಹಾಕಿದ್ರೆ ಹಾಕ್ದಂಗೆ, ಇಲ್ಲಾಂದ್ರೆ ಅದು ಮತ್ತೆ ಬಿಚ್ಚಿಬಿಟ್ಟು ಮತ್ತೆ ಹೊಲಿಯೋದು ತುಂಬ ಕಷ್ಟ. ಸೊ ಕಟ್ ಮಾಡೋದಂದರೆ ಕಟ್ ಮಾಡಿ ಬಿಸಾಕ್ಬಿಡ್ಬೋದು. ಸೊ ಜಾಯಿಂಟ್ ಮಾಡೋಣ ಬನ್ನಿ. ದಿಸ್ ಇಸ್ ದ ವೆರಿ ಟಫೆಸ್ಟ್ ಪಾರ್ಟ್. ಏನಕ್ಕೆ ಅಂದರೆ ಇದು ಸ್ಯಾಟಿನ್ ಸಿಲ್ಕ್ ಏನಿದ್ರು ತುಂಬ ಬೇಗ ಸ್ಲಿಪ್ ಆಗಿಬಿಡುತ್ತೆ ಕೈಯಿಂದ. ಸೊ ತುಂಬ ಟೈಮ್ ತೊಗೊಳುತ್ತೆ. ಕಟ್ಟಿಂಗ್ ಮಾಡೋಕ್ಕೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನೋಡಿ, ಹೇಳಿಲ್ವಾ, ನೋಡಿ ಕಟ್ಟಾಗುತ್ತೆ. ಜಾಯಿಂಟ್ ಮಾಡಿದ್ದೀನಿ. ಸೊ ಇದನ್ನ ಜಾಯಿಂಟ್ ಮಾಡ್ತೀನಿ ಇವಾಗ. ಫಿನಿಶಿಂಗ್ಗೆ ಇದು ಫುಟ್ ಚೇಂಜ್ ಮಾಡಿಬಿಟ್ಟು ಈ ಥರ ಡಿಫ್ರೆಂಟ್ ಫುಟ್ ಬರುತ್ತೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಏನಂತಾರೆ, ಜಿಗ್ಸಾಗ್ ಇರುತ್ತಲ್ಲ, ಜಿಗ್ಸಾಗ್ನ ತುಂಬ ಕಮ್ಮಿ ಡಿಸ್ಟೆನ್ಸಲ್ಲೇ ಹಾಕ್ತೀನಿ. ಒಂದು ಲೆವೆಲ್ ಫಿನಿಶಿಂಗ್ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ಏನು ಮಾಡೋದು. ನೈಟ್ ಆ್ಯಕ್ಚುಲಿ ಡ್ರೆಸ್ನ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಸಂಡೇ ಏನೂ ಮುಟ್ಲಿಲ್ಲ. ಆ ಮಂಡೇ ನೈಟ್ ಲಾಗೌಟ್ ಆದಮೇಲೆ ಮಾಡಿದೆ. ಅದಾದಮೇಲೆ ಮಧ್ಯದಲ್ಲಿ ಮಾಡುತ್ತೆ ಅಂತ ಕೂಡ ನೆನಪಿಲ್ಲ. ಇವತ್ತು ಥರ್ಸ್ಡೇ ನೈಟ್, ನಾಳೆ ಬೆಳಗ್ಗೆ ಆದರೆ ಅವ್ರ ಬರ್ಡೇ. ಸೊ ನಾನು ಹೇಳಿದಾಗೆ ಈ ಥರ ಪ್ಯಾಚ್ ವರ್ಕ್ ಮಾಡ್ತೀನಿ ಅಂತ ಹೇಳಿದೆ. ಪ್ಯಾಚ್ ವರ್ಕ್ ಆದಮೇಲೆ ಏನೂ ಸರಿಯಾಗಿ ಕೂತ್ಕೊಳ್ತಲ್ಲ, ಇದು ನಿಂತ್ಕೊಳ್ತಾ ಇತ್ತು. ಸೊ ಹಾಗೆ ಸ್ವಲ್ಪ ಇದು ವೆಲ್ವೆಟ್ ಕ್ಲಾತ್ ಆಗಿರೋದ್ರಿಂದ ಅವಳ ಮೇಜರ್ಮೆಂಟ್ಗೆ ಒಂದೇ 1 ಸೆಂಟಿಮೀಟರ್ ಲೂಸ್ ಆಗಿದೆ, ಜಾಸ್ತಿ ಇದಿರಲಿಲ್ಲ, ಲೂಸ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಹಾಕೋಕ್ಕೆ ತೆಗೆಯೋಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ನಾನೇನು ಮಾಡಿದೆ ಅಂದರೆ, ಇದನ್ನು ಮತ್ತೆ ಕಟ್ ಮಾಡಿಬಿಟ್ಟು, ಸ್ವಲ್ಪ ಹೇಗಿದ್ರು ಲೆಂತ್ ಕೂಡ ಬೇಕಾಗಿತ್ತು, ಈ ಥರ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫೈನಲ್ ಆದಮೇಲೆ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ರಜಾ ತೊಗೊಂಡಿದ್ದೆ. ಈ ಥರ ಡ್ರೆಸ್ ಎಲ್ಲ ಫಿನಿಶ್ ಮಾಡೋಣ, ಏನು ಮಾಡೋದು ಎಲ್ಲ ಪ್ರಿಪ್ರೇಷನ್ ಮಾಡೋಣ ಅಂತ, ಡೆಕೋರೇಷನ್ ಎಲ್ಲ ಮಾಡೋಣ ಅಂತ. ಬಟ್ ನನ್ನ ಮಗಳು ಇವತ್ತು ತುಂಬ ಕಾಡಿಸ್ಬಿಟ್ಲು. ಎಷ್ಟು ಕಾಡಿಸಿದ್ಲು ಅಂದರೆ, ರಜಾ ತೊಗೊಂಡ್ರು ನಂಗೆ ಏನು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಒಂದು 10 ನಿಮಿಷ ಕೂತ್ಕೊಂಡಿದ್ದೆ ಅಷ್ಟೇ. ಅವಳು ಮಲ್ಕೊಂಡಾಗ ಈ ಥರ ಕಟ್ ಮಾಡಿಟ್ಟೆ, ಅವಳು ಮಲ್ಕೊಂಡಾಗ. ಅದಾದಮೇಲೆ ನಾನು ಇದನ್ನು ರೂಮ್ಗೆ ಬರೋಕ್ಕಾಗಲಿಲ್ಲ, ಟಚ್ ಕೂಡ ಮಾಡಿಲ್ಲ ಈ ಬಟ್ಟೆನ. ಸೊ ಇವಾಗ ಮಲ್ಕೊಂಡಿದ್ದಾಳೆ. ಇವಾಗ ರಾತ್ರಿ 10:30. ಸೊ ಸೇಮ್ ಲೈಕ್ ಏನೋ ಲಾಗೌಟ್ ಆದಮೇಲೆ ಮಾಡೋ ಥರನೇ ಇದೆ. ಸುಮ್ಮನೆ ಒಂದಿನ ರಜಾ ಕೂಡ ವೇಸ್ಟ್ ಆಗೋಯ್ತು ನನಗೆ. ಸೊ ಬನ್ನಿ ಇದನ್ನೊಂದಿಷ್ಟು ಫಿನಿಶ್ ಮಾಡಿಬಿಡೋಣ. ಮಾಡಿಬಿಟ್ಟು ಹೇಗೆ ಬರುತ್ತೆ, ಏನು ಬರುತ್ತೆ ಅಂತ ನೋಡೋಣ. ಹಾಗೆ ಲೆಂತ್ ಕೂಡ ಕಮ್ಮಿ ಇತ್ತು, ಲೆಂತ್ ಜಾಸ್ತಿ ಇತ್ತು. ಅದಕ್ಕೆ ನಾನು ಇದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ. ಇದನ್ನು ಕೂಡ ಯಾಕಂದರೆ ಅವಳು ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಕಾಲು ಸ್ವಲ್ಪ ಬಿದ್ದೋಗ್ತಾ ಇದ್ದು. ಸೊ ಇದನ್ನು ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಒಳಗಡೆ ಪಾರ್ಟ್ ಕೂಡ ಕಟ್ ಮಾಡಿದ್ದೀನಿ. ಅದನ್ನ ಫಿನಿಶಿಂಗ್ ಕೊಡ್ತೀನಿ ಇವಾಗ. ಸೊ ಇದು ಮುಗಿದ್ಬಿಟ್ರೆ ಡೆಕೋರೇಷನ್ ಎಲ್ಲ ಮಾಡ್ಬೇಕು ಇವಾಗ ಮಾಡೋದ ಬೆಳಿಗ್ಗೆ ಮಾಡೋದ ನೋಡೋಣ. ಎಷ್ಟು ಜಾಸ್ತಿ ಸಾಮಾನು ಕೂಡ ಸಿಕ್ಕಿಲ್ಲ. ಒಂದು ಸ್ವಲ್ಪ ಬಲೂನ್ ಸಿಕ್ಕಿದೆ, ಒಂದು ಸ್ವಲ್ಪ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ. ಅಷ್ಟು ಸಾಮಾನು ಕೂಡ ಸಿಕ್ಕಿಲ್ಲ. ಎಷ್ಟಿದೆಯೋ ಅಷ್ಟೇ ಲಿಮಿಟೇಷನಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆಲ್ಟ್ರೇಷನ್ ಎಲ್ಲ ಮುಗ್ದಿದೆ ಇವಾಗ. ದಿಸ್ ಇಸ್ ಹೌ ಇಟ್ ಇಸ್ ಗೋನಾ ಲುಕ್ ಲೈಕ್ ನಾವು. ಈ ಥರ ಇದನ್ನ ಆ್ಯಕ್ಚುಲಿ ಪ್ಲಾನ್ ಇರಲಿಲ್ಲ, ನನ್ನದು ಗೌನ್ ಈ ಥರ ಇಲ್ಲ. ಬಟ್ ಫೈನಲ್ ಔಟ್ಪುಟ್ ಈ ಥರ ಇದೆ. ಈ ಥರ ಹಿಂದೆಗಡೆ ಕಟ್ಟಕ್ಕೆ ಕೊಟ್ಟಿದ್ದೀನಿ. ಸೊ ಮಗು ಬಟ್ಟೆ ಅಂದರೆ ಸ್ವಲ್ಪ ಚೇಂಜಸ್ ಇರಬೇಕಲ್ವ. ಸೊ ಹಾಗಾಗಿ ಈ ಥರ ಕೊಟ್ಟಿದ್ದೀನಿ. ಹ್ಯಾವ್ ನೋ ಐಡಿಯಾ ಹೌ ಇಟ್ ಇಸ್ ಗೋನಾ ಲುಕ್ ಆನ್ ಹರ್. ಹಿಂಗೆ ಕಾಣಿಸುತ್ತೆ ಏನು ಅಂತಲೇ ಗೊತ್ತಿಲ್ಲ. ಆಲ್ಟ್ರೇಷನ್ ಅಂತೂ ಡೆಫಿನೆಟ್ಲಿ ಮಾಡೋಷ್ಟು ಟೈಮ್ ಇಲ್ಲ ಇವಾಗ. ಮತ್ತೆ ಐ ಹೋಪ್ ಅವಳಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಜಸ್ಟ್ ಪ್ರೇ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಇಲ್ಲಾಂದರೆ ನಾಳೆನೇ ಬರ್ತಡೆ, ಏನು ಮಾಡೋಕ್ಕಾಗತ್ತೆ. ಕುತ್ಕೊಂಡು
ಆರ್ಡರ್ ಅಂತ ಮಾಡೋಕ್ಕಾಗಲ್ಲ. ಹಾಗೆ ಕೇಕ್ ಕೂಡ ಪ್ರಿಪೇರ್ ಮಾಡಬೇಕು. ಐ ಆಮ್ ವೆರಿ ವೆರಿ ಬ್ಯಾಡ್ ಆ್ಯಟ್ ಪ್ರಿಪೇರಿಂಗ್ ಕೇಕ್. ನಂಗೆ ತುಂಬ ಕಣ್ಣು ಎಳಿತಾ ಇದೆ, ನಿದ್ದೆ ಬರ್ತಾ ಇದೆ. ಎಷ್ಟಾಯ್ತು ಅನ್ನೋ ಟೈಮ್ ಇವಾಗ 1:30. ಸೊ ಕೇಕ್ ಕೂಡ ಹೆಂಗೆ ಬರುತ್ತೋ ಏನೋ ದೇವ್ರಿಗೆ ಗೊತ್ತು. ಸೊ ಎಷ್ಟಾಗಿದೆ ಇವಾಗ. ಬನ್ನಿ. ಸೊ ಪಾಪು ಬರ್ತ್ಡೇ ಡ್ರೆಸ್ ಪ್ರಿಪ್ರೇಷನ್ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆನ ಸಪ್ರೇಟಾಗಿ ಹಾಕ್ತೀನಿ. ನಾಳೆ ಮಾರ್ನಿಂಗಿಂದ ಇಟ್ಕೊಂಡು ಸಾಯಂಕಾಲದವರೆಗೂ ಯಾವ ಥರ ಇರುತ್ತೆ, ಏನಿರುತ್ತೆ, ಏನೇನು ಮಾಡ್ತೀನಿ, ಹೆಂಗೆ ಹೋಗುತ್ತೆ ಅನ್ನೋದನ್ನು ನಾನು ಸಪ್ರೇಟ್ ಬ್ಲಾಗ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಐ ಥಿಂಕ್ ಈ ಮೇ ಪೂರ್ತಿ ನನ್ನ ಪಾಪು ರಿಲೇಟೆಡೇ ವಿಡಿಯೋಸ್ ಇರುತ್ತೆ ಅನಿಸುತ್ತೆ. ಅವಳ ಫೋಟೋಸ್ನ ತುಂಬ ಚೆನ್ನಾಗಿ ಕೇಳಿದ್ರಿ. ಆ ವಿಡಿಯೋಸ್ನ ಕೂಡ ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಹಾಗೆ ಅವಳು ಹುಟ್ಟಿದಾಗ ಒಂದಿಷ್ಟು ವಿಡಿಯೋಸ್ ಮತ್ತು ಫೋಟೋಸ್ ತೊಗೊಂಡಿದ್ದೆ. ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಹೆಂಗೆ ಅಂದರೆ ಒಂದು ಮೆಮೊರೀಸ್ ಕ್ರಿಯೇಟ್ ಆಗ್ತಾ ಇದೆ ನನಗೆ. ದಟ್ ಈಸ್ ದ ಮೇನ್ ರೀಸನ್ ಆ್ಯಕ್ಚುಲಿ ನನ್ನ ವಿಡಿಯೋಸ್ ಮಾಡೋದಕ್ಕೆ. ಸೊ ನಾಳೆ ನನ್ನ ಪಾಪು ಹುಟ್ಟುತ್ತಾಳೆ. ಅವಳ ಜೊತೆಗೆ ನಾನು ರೀಬರ್ತ್ ತೊಗೊಂಡಿದ್ದೀನಿ. ಐ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ. ಡೆಫಿನೆಟ್ಲಿ ಈ ವಿಡಿಯೋ ನೋಡೋಷ್ಟಕ್ಕೆ ತುಂಬ ಲೇಟ್ ಆಗಿರುತ್ತೆ ನಿಮಗೆ. ಬಟ್ ಫಾರ್ ನೌ ಇವಾಗ ನನಗೆ ಆಗ್ತಿರೋ ಫೀಲಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯು ಗೈಸ್ ಬಿಕೇಮ್ ಏನೋ ಒಂಥರ ಫ್ರೆಂಡ್ಸ್ ನನಗೆ. ಇವಾಗ ಯಾರ ಹತ್ರ ಮಾತಾಡ್ತಾ ಇದ್ರೂ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ. ಸೊ ಇಟ್ ರೀಚ್ ಈಚ್ ಒನ್ ಆಫ್ ಯು ಆ್ಯಂಡ್ ನೀವು ಕಮೆಂಟ್ ಮಾಡಿ ನನಗೆ ರಿಪ್ಲೈ ಮಾಡಿದಾಗ ನನಗದು ತುಂಬ ಖುಷಿ ಆಗುತ್ತೆ. ಸೊ ಹಾಗೆ ಹೇಗೆ ಡ್ರೆಸ್ ಕಾಣಿಸುತ್ತಾ ಇದೆ, ಆಮೇಲೆ ಅವಳ ಮೇಲೆ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.